ಸ್ನೇಹಿತರೆ, ಸಾಮಾನ್ಯವಾಗಿ ನಾವೆಲ್ಲ ಚಿತ್ರಮಂದಿರದಲ್ಲಿ ಕೂತು ಒಂದು ಚಿತ್ರವನ್ನು ವೀಕ್ಷಿಸಬೇಕಾದ್ರೆ ಆಗಾಗ ಮೊಬೈಲನ್ನು ತಗೊಂಡು ಮೊಬೈಲಲ್ಲಿ ಬಂದಿರುವಂಥ ಮೆಸೇಜಸ್ಸನ್ನು ನೋಡುವಂಥದ್ದು ಅಥವಾ ಬೇರೆ ವಿಷಯಗಳ ಬಗ್ಗೆ ಯೋಚನೆ ಮಾಡುವಂಥದ್ದು ಇವೆಲ್ಲ ನಡೆಯುತ್ತೆ. ಅಂದರೆ ಇವೆಲ್ಲ ಎಲ್ಲರೂ ಮಾಡ್ತೀವಿ. ಇದೆಲ್ಲ ಒಂದು ಡಿಸ್ಟ್ರಾಕ್ಷನ್ಸ್ ಅಂತ ಹೇಳ್ಬೋದು. ಆದರೆ ಇದೆಲ್ಲವನ್ನು ಮೀರಿ ಒಂದು ಪರ್ಟಿಕ್ಯುಲರ್ ಚಿತ್ರ ನಮ್ಮ ಮೈಂಡನ್ನು, ನಮ್ಮ ಮನಸ್ಸನ್ನು 2.5 ಗಂಟೆ ಎಂಗೇಜಿಂಗ್ ಆಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಖಂಡಿತ ಆ ಚಿತ್ರ ಬ್ಲಾಕ್ ಬಸ್ಟರ್ ಹಿಟ್ ಅಂತಲೇ ಹೇಳ್ತೀನಿ. ಆ ಲಿಸ್ಟಲ್ಲಿ ರೀಸೆಂಟಾಗಿ ಬಿಡುಗಡೆಯಾಗಿ ಜನರ ಮನಸ್ಸನ್ನು ಗೆದ್ದಿರುವಂತಹ ನಮ್ಮ ಮೋಹನ್ ಲಾಲ್ ಅವರ ನಟನೆಯಲ್ಲಿ ರಿಲೀಸ್ ಆಗಿರುವಂತಹ ಚಿತ್ರನೇ ತುಡರುಮ್ ಅನ್ನೋ ಒಂದು ಚಿತ್ರ. ಈ ಚಿತ್ರದ ಟೈಟಲ್ ತುಡರುಮ್ ಅಂದರೆ ಕನ್ನಡದಲ್ಲಿ ಮುಂದುವರಿಯುತ್ತದೆ ಅಂತ ಅರ್ಥ ಬರುತ್ತೆ. ಸೊ ಅದು ಯಾತಕ್ಕೋಸ್ಕರ ಆ ಥರ ಇಟ್ಟಿದ್ದಾರೆ ಅನ್ನೋದನ್ನು ನೀವು ಚಿತ್ರವನ್ನು ನೋಡೇ ತಿಳ್ಕೊಬೇಕಾಗುತ್ತೆ. ಮತ್ತು ಈ ಚಿತ್ರದ 3 ಮುಖ್ಯವಾದಂಥ ವಿಶೇಷತೆಗಳು, ಆ ವಿಶೇಷತೆಗಳಿಂದನೇ ಈ ಚಿತ್ರಕ್ಕೆ ಇಷ್ಟು ದೊಡ್ಡ ಜಯ ಸಿಕ್ಕಿದೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ಮೊದಲನೇ ವಿಶೇಷತೆ, ಈ ಚಿತ್ರದಲ್ಲಿ ಹೀರೋ ಆಗಿ ಅಂದರೆ ನಾಯಕ ನಟನಾಗಿ ನಟಿಸಿರುವಂತಹ ನಮ್ಮ ಮೋಹನ್ ಲಾಲ್ ಅವರು. ಅಫ್ಕೋರ್ಸ್ ಅವರ ನಟನೆ ಬಗ್ಗೆ ನಾವು ಹೇಳೋ ಹಾಗೆ ಇಲ್ಲ. ಸೊ ಎರಡನೇ ವಿಶೇಷತೆ ಏನಪ್ಪ ಅಂತಂದರೆ, ಅವ್ರಿಗೆ ಆಪೋಸಿಟ್ ಆಗಿ ವಿಲ್ಲನ್ ಆಗಿ ನಟಿಸಿರುವಂತಹ ಪ್ರಕಾಶ್ ವರ್ಮಾ ಅನ್ನೋರು ವಿಲ್ಲನ್ ಆಗಿ ನಟನೆಯನ್ನು ಮಾಡಿದ್ದಾರೆ. ಅಂದರೆ ಅವರ ಪಾತ್ರದ ಹೆಸರು ಜಾರ್ಜ್ ಅಂತ. ಅಂದರೆ ಅವ್ರ ಪಾತ್ರ ನೋಡಬೇಕಾದ್ರೆ ಹೇಗಿರುತ್ತಪ್ಪ ಅಂತಂದರೆ, ನಮ್ಮ ಮನಸ್ಸಿನಲ್ಲೇ ಒಂದು ಭಯದ ವಾತಾವರಣ ಶುರುವಾಗುತ್ತೆ. ಅಂದರೆ ಇಷ್ಟು ಮಟ್ಟಿಗೆ ಕ್ರೂರವಾಗಿರ್ಬೋದಾ ಒಬ್ಬ ವ್ಯಕ್ತಿ ಅನ್ನೋ ಮಟ್ಟಕ್ಕೆ ಅವರು, ಅಂದರೆ ಅವರ ಆ ಪಾತ್ರದಲ್ಲಿ ಆ ಒಂದು ರಾಕ್ಷಸ ನಟನೆಯನ್ನು ತೋರಿಸಿದ್ದಾರೆ ಅಂತಲೇ ಹೇಳ್ತೀನಿ. ಅದ್ಭುತವಾದಂಥ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಅಂದರೆ ಅವ್ರ ಕೈಯಲ್ಲಿ ಆದಷ್ಟು ಆ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿ ಅಷ್ಟು ಅದ್ಭುತವಾಗಿ ಆ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಅಂತಲೇ ಹೇಳ್ತೀನಿ. ಮತ್ತು ಮೂರನೇ ವಿಶೇಷತೆ, ಬಹಳ ಮುಖ್ಯವಾದಂಥ ಒಂದು ವಿಶೇಷತೆ, ಈ ಚಿತ್ರದ ಚಿತ್ರಕಥೆ. ಅಫ್ಕೋರ್ಸ್ ಈ ಚಿತ್ರದ ಕಥಾವಸ್ತು ಬಗ್ಗೆ ನಾನು ಹೇಳೋದಿಲ್ಲ. ಈ ಚಿತ್ರದ ಕಥಾವಸ್ತುವನ್ನು ಹೇಳಿದ್ರೆ ಸ್ಪಾಯ್ಲರ್ ಆಗಿಬಿಡುತ್ತೆ. ಈ ಚಿತ್ರದ ಕಥಾವಸ್ತು ನಿಮಗೆ ಕೇಳಿದ ತಕ್ಷಣ ಇದೇನಿದು, ಅಂದರೆ ಎಷ್ಟೋ ಚಿತ್ರಗಳಲ್ಲಿ ಈ ಒಂದು ಕಥಾವಸ್ತು ನಾವು ನೋಡಿದ್ದೀವಿ. ಅಂದರೆ ಈ ಕಥಾವಸ್ತುವನ್ನು ಇಟ್ಕೊಂಡು ಎಷ್ಟೋ ಚಿತ್ರಗಳು ಬಂದಿವೆ. ಇದರಲ್ಲಿ ಏನಂತ ವಿಶೇಷತೆ ಇರ್ಬೋದು ಅಂತ ನಿಮಗೆ ಅನಿಸ್ಬೋದು. ಆದರೆ ಖಂಡಿತ ಈ ಚಿತ್ರದ ಕಥಾವಸ್ತು ಇದೆ ಅಂತ ನಿಮಗೆ ಗೊತ್ತಾಗೋದೇ ಈ ಚಿತ್ರದ ಕ್ಲೈಮ್ಯಾಕ್ಸ್ನಲ್ಲಿ. ಅಲ್ಲಿವರೆಗೂ ಈ ಚಿತ್ರ, ಅಂದರೆ ಅಲ್ಲಿವರೆಗೂ ನಿಮಗೊಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ಎಲ್ಲ ಸರಿ, ಈ ಒಂದು ಪ್ರಶ್ನೆಗೆ ಉತ್ತರ ಮಾತ್ರ ಕೊಡ್ತಾ ಇಲ್ವಲ್ಲ, ಉತ್ತರ ಕೊಡದೇನೆ ಹೊರಟೋಗ್ತಾರ, ಏನಪ್ಪ ಇದು, ಈ ಪ್ರಶ್ನೆ ನನಗೆ ಆಗಾಗ ಬರ್ತಾನೆ ಇದೆಯಲ್ಲ ನನ್ನ ತಲೆಯಲ್ಲಿ ಅಂತ ನಿಮ್ಗೆ ಅನಿಸ್ತಾನೆ ಇರುತ್ತೆ ಸೆಕೆಂಡ್ ಹಾಫ್ ನೋಡಬೇಕಾದ್ರೆ. ಸೊ ಆ ಪ್ರಶ್ನೆಗೆ ಉತ್ತರ ಅಂದರೆ ಪ್ರೀ ಕ್ಲೈಮ್ಯಾಕ್ಸ್ನಲ್ಲಿ ಕೊಡಬೇಕಾದ್ರೆ, ಅಂದರೆ ಒಂದು 10 to 20 ಸೆಕೆಂಡ್ಸ್ ಕೊಡ್ತಾರೆ. ಒಂದು 10 to 20 ಸೆಕೆಂಡ್ಸ್ನಲ್ಲಿ ಅದನ್ನು ರಿವೀಲ್ ಮಾಡಬೇಕಾದ್ರೆ, ಹೌದಲ್ವಾ, ನಮ್ಮ ಸಮಾಜದಲ್ಲಿ ಇವತ್ತಿಗೂ ಕೂಡ ಈ ರೀತಿಯಾದಂಥ ವಿಷಯಗಳು ನಡೀತಾ ಇದೆಯಲ್ವಾ. ಆದರೆ ಅಂದರೆ ಈ ರಿಯಾಲಿಟಿ ಒಂದು ಕಡೆ ನಿಮಗೆ ಎಚ್ಚರಿಸುತ್ತೆ, ಹೌದಲ್ವಾ, ಈ ಸಮಾಜದಲ್ಲಿ ಈ ರೀತಿ ಎಲ್ಲ ನಡೀತಾ ಇದೆಯಲ್ವಾ ಅಂತ ಎಚ್ಚರಿಸಿದ್ರೆ, ಇನ್ನೊಂದು ಕಡೆ ಇಂಥ ಒಂದು ಸೂಕ್ಷ್ಮವಾದಂತಹ ವಿಷಯವನ್ನು ಇಟ್ಕೊಂಡು ಇಷ್ಟು ಅದ್ಭುತವಾಗಿ, ಇಷ್ಟು ಕ್ರಿಯೇಟಿವ್ ಆಗಿ ಈ ಒಂದು ಸ್ಕ್ರೀನ್ ಪ್ಲೇ, ಅಂದರೆ ಇಷ್ಟೊಂದು ಕ್ರಿಯೇಟಿವ್ ಆದಂಥ ಸ್ಕ್ರೀನ್ ಪ್ಲೇನಲ್ಲಿ ಇವರು ಪ್ರೆಸೆಂಟೇಷನ್ ಕೊಟ್ಟಿದ್ದಾರಲ್ಲ ಅಂತ ಚಿತ್ರದ ನಿರ್ದೇಶಕರ ಬಗ್ಗೆ ನಿಮಗೆ ಒಂದು ಹೆಮ್ಮೆಯ ಭಾವನೆ ಮೂಡುತ್ತೆ. ಸೊ ಈ ರೀತಿಯೇ ನನಗೆ ಅನುಭವ ಆಯಿತು ಈ ಚಿತ್ರವನ್ನು ನೋಡಬೇಕಾದ್ರೆ. ಯಾಕಂದರೆ ತುಂಬ ವರ್ಷಗಳ ನಂತರ, ಅಂದರೆ ಸಾಕಷ್ಟು ಚಿತ್ರಗಳನ್ನು ನೋಡ್ತೀವಿ, ತುಂಬ ಇಂಪ್ರೆಸ್ ಆಗ್ತೀವಿ. ಆದರೆ ಒಂದು ಚಿತ್ರವನ್ನು ನೋಡಬೇಕಾದ್ರೆ ಅಷ್ಟು ಮಟ್ಟಿಗೆ, ಅಂದರೆ ಈ ಚಿತ್ರದ ಸೆಕೆಂಡ್ ಹಾಫ್ ನೋಡಬೇಕಾದ್ರೆ ಆ ಕಡೆ ಈ ಕಡೆ ನೋಡೋದಕ್ಕೆ, ಅಂದರೆ ನಮ್ಮನ್ನು ಮೀರಿ ಈ ಚಿತ್ರದ ಸ್ಕ್ರೀನ್ ಪ್ಲೇ ನಮ್ಮನ್ನು ಎಂಗೇಜಿಂಗ್ ಆಗಿ ತಗೊಂಡೋಯ್ತು ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ನಾನು ಅಶ್ಯೂರೆನ್ಸ್ ಕೊಡ್ತೀನಿ ಬೇಕಾದರೆ. ಯಾಕಂದರೆ ಈ ಚಿತ್ರದ ಗೆಲುವಿಗೆ ನಿಜವಾಗ್ಲೂ ಅದೇ ಮುಖ್ಯವಾದಂಥ ಕಾರಣ. 3 ವಿಶೇಷತೆಗಳು. ಒಂದು, ನಮ್ಮ ಮೋಹನ್ ಲಾಲ್ ಅವರ ಪರ್ಫಾರ್ಮೆನ್ಸು, ಮತ್ತು ಅವರಿಗೆ ಆಪೋಸಿಟ್ ಆಗಿ ನಟನೆ ಮಾಡಿರುವಂತಹ ವಿಲ್ಲನ್ ಪಾತ್ರ ಜಾರ್ಜ್ ಅನ್ನೋ ಒಂದು ಪಾತ್ರ, ಮತ್ತು ಮೂರನೇದು ಈ ಚಿತ್ರದ ಚಿತ್ರಕಥೆ. ಈ ಮೂರು ವಿಷಯಗಳಿಂದ ಈ ಚಿತ್ರ ಇಷ್ಟು ದೊಡ್ಡ ಜಯವನ್ನು ಕಂಡಿರೋದಕ್ಕೆ ಇವತ್ತು ಸಾಧ್ಯ ಆಗಿದೆ. ಖಂಡಿತ ಈ ಚಿತ್ರವನ್ನು ಖಂಡಿತ ಥಿಯೇಟ್ರ್ನಲ್ಲಿ ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆ್ಯಸ್ ಅ ಸಿನಿಮಾ, ಅಂದರೆ ಸಿನಿಮಾಗಳನ್ನು ಥಿಯೇಟ್ರಲ್ಲಿ ನೋಡಿ, ಅಂದರೆ ಥಿಯೇಟ್ರಲ್ಲಿ ನೋಡಿ ಅನುಭವಿಸಬೇಕು. ಅಂದರೆ ಅದಕ್ಕೆ ಅಂತ ಒಂದು ಫ್ಯಾನ್ಸ್ ಇರ್ತಾರೆ, ಅಂದರೆ ಸಿನಿಮಾ ಲವರ್ಸ್ ಅಂತ ಇರ್ತೀವಲ್ವಾ. ಸೊ ಅವರೆಲ್ಲರೂ ಕೂಡ ಈ ಚಿತ್ರವನ್ನು ಚಿತ್ರಮಂದಿರದಲ್ಲಿ ಮಿಸ್ ಮಾಡ್ಕೋಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತ ಈ ಚಿತ್ರವನ್ನು ಯಾರಾದರೂ ಇನ್ನೂ ಚಿತ್ರಮಂದಿರದಲ್ಲಿ ನೋಡಿಲ್ಲ ಅಂತಂದರೆ ದಯವಿಟ್ಟು ನೋಡಿ. ಮತ್ತು ರೀಸೆಂಟಾಗಿ ನಮ್ಮ ಕನ್ನಡದಲ್ಲೂ ಕೂಡ ಒಳ್ಳೊಳ್ಳೆ ಪ್ರಯತ್ನಗಳು, ಈ ಥರ ಹೊಸ ರೀತಿಯಾದಂಥ ಪ್ರಯತ್ನಗಳು ಬರ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ನನಗನ್ಸೋದು ನಾವು ಅದನ್ನು ಎನ್ಕರೇಜ್ ಮಾಡೋದ್ರಲ್ಲಿ, ಅಂದರೆ ನಾವು ಎನ್ಕರೇಜ್ ಮಾಡ್ತಾ ಇಲ್ವೇನೋ ಅಂತ ನನಗನ್ಸುತ್ತೆ. ದಯವಿಟ್ಟು ಆ ರೀತಿ, ಅಂದರೆ ಆದಷ್ಟು ಅದನ್ನೆಲ್ಲ ಅಂಥ ಹೊಸ ಪ್ರಯತ್ನಗಳನ್ನು ಎನ್ಕರೇಜ್ ಮಾಡಿ. ಅದಕ್ಕೆ ದ ಬೆಸ್ಟ್ ಎಕ್ಸಾಂಪಲ್ ರೀಸೆಂಟಾಗಿ ಅಜ್ಞಾತವಾಸಿ ಅನ್ನೋ ಒಂದು ಅದ್ಭುತವಾದಂಥ ಚಿತ್ರ ರಿಲೀಸ್ ಆಗಿತ್ತು. ನಾನು ಕೂಡ ಆ ಚಿತ್ರವನ್ನು ನೋಡಿದ್ದೆ. ಅಂದರೆ ತುಂಬ ಬೇಸರ ಆಗಿತ್ತು ಆ ಚಿತ್ರವನ್ನು ನೋಡಬೇಕಾದ್ರೆ. ಚಿತ್ರಮಂದಿರದಲ್ಲಿ ಜನನೇ ಇರಲಿಲ್ಲ. ಅಂದರೆ ಜಸ್ಟ್ ಒಂದು 20 ಜನ, 25 ಜನ ಇದ್ರೇನೋ ಅಷ್ಟೇ, ಅದಕ್ಕೂ ಕಮ್ಮಿನೇ ಅಂತ ಅನ್ಕೋತೀನಿ. ಸೊ ಖಂಡಿತ ಆ ರೀತಿ ಆಗಬಾರ್ದು.
ಆ ರೀತಿ ಆಗಬಾರ್ದು. ಬಿಕಾಸ್ ಈ ರೀತಿ ಹೊಸ ಹೊಸ ಪ್ರಯತ್ನಗಳು ನೋಡಿ ಮಲಯಾಳಂನಲ್ಲಿ ಅಂತ ಅಂದರೆ ಆ ರೀತಿ ಹೊಸ ಹೊಸ ಪ್ರಯತ್ನಗಳು ಈಗ ಶಾಕಾಹಾರಿ ಆಗಿರ್ಬೋದು, ಅಜ್ಞಾತವಾಸಿ ಆಗಿರ್ಬೋದು, ಇದೆಲ್ಲ ಮಲಯಾಳಂನಲ್ಲಿ ಏನಾದರೂ ಬಂದುಬಿಟ್ಟಿದ್ದಿದ್ರೆ ನಾವೇ ಅಷ್ಟರ ಮಟ್ಟಿಗೆ ಅದನ್ನು ಅಷ್ಟರ ಮಟ್ಟಿಗೆ ಹೊಗಳ್ತಾ ಇದ್ವಿ ಅಲ್ವಾ. ಸೊ ಹಾಗಾಗಿ ಯಾವತ್ತೂ ಕೂಡ ಅಂದರೆ ನಮ್ಮಲ್ಲೂ ಕೂಡ ಈ ರೀತಿ ಹೊಸ ಹೊಸ ಪ್ರಯತ್ನಗಳಾದಾಗ ಅದನ್ನು ಪ್ರೋತ್ಸಾಹ ಮಾಡೋಣ ಅಂತ ಹೇಳ್ತಾ ಇದನ್ನು ನಾನು ಹೇಳಬೇಕು ಅಂದ್ಕೊಂಡೆ. ತುಂಬ ದಿನಗಳ ನಂತರ ವಿಡಿಯೋ ಮಾಡಿದ್ದೀನಿ. ತುಂಬ ದಿನಗಳ ನಂತರ ಒಂದು ಒಳ್ಳೆಯ ಒಳ್ಳೆಯ ವಿಷಯ ಒಂದು ಒಳ್ಳೆಯ ವಿಷಯವನ್ನು ನೋಡಿದೆ, ಅನುಭವಿಸಿದೆ. ಆ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಅನಿಸ್ತು. ಸೊ ಹಂಚ್ಕೊಂಡೆ. ಸೊ ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡೋಣ. ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜನ್ನು ಗೇನ್ ಮಾಡ್ತಾರೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.